ಹೆಲೋ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೋಪ ಚೌಹಾಣ್. ಇವತ್ತಿನ ಕ್ಲಾಸ್ನಲ್ಲಿ ಎಮಿಲಿ ಡಿಕಿನ್ಸನ್ ಅವರು ಬರೆದಿರುವಂತಹ ಒಂದು ಮುಖ್ಯವಾಗಿರುವ ಪೋಯಮ್ ಅನ್ನ ಡಿಸ್ಕಷನ್ ಮಾಡೋಣ. ಇದು ಯಾವುದು ಅಂತ ಅಂದ್ರೆ ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟೆಸ್ಟ್. ಈ ಪೋಯಮ್ ಎದರ ಬಗ್ಗೆ ಇದೆ ಅಂತ ಅಂದ್ರೆ ಒಬ್ಬ ಮನುಷ್ಯ ಸಕ್ಸಸ್ ಅನ್ನ ಹೇಗೆ ಅನುಭವಿಸ್ತಾನೆ ಅನ್ನೋದ್ರ ಬಗ್ಗೆ, ಸಕ್ಸಸ್ ಅನ್ನ ಯಾವ ರೀತಿ ಮನುಷ್ಯ ತೆಗೆದುಕೊಳ್ತಾನೆ ಅನ್ನೋದ್ರ ಬಗ್ಗೆ ಈ ಪೋಯಮ್ ಇದೆ. ಈ ಪೋಯಮ್ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಬಿಫೋರ್ ಡಿಸ್ಕಸಿಂಗ್ ದಿ ಪೋಯಮ್ ಇಟ್ ಸೆಲ್ಫ್, ಒಂದು ಸ್ಟೋರಿಯನ್ನ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಸ್ಟೋರಿಯನ್ನ ನಾವು ಇಲ್ಲಿ ಮಾತಾಡೋಣ. ಸೊ ಅದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಅಂತ ನಾವು ಹೇಳ್ಬೇಕು. ಸೊ ದೇರ್ ಇಸ್ ಅ ಪರ್ಸನ್ ಕಾಲ್ಡ್ ರವಿ. ಒಬ್ಬ ಮನುಷ್ಯ ಇದ್ದಾನೆ. ದೇರ್ ಇಸ್ ಅ ಒನ್ ಪರ್ಸನ್, ಯು ಕಾಲ್ ಇಟ್ ಅ ಸ್ಟೂಡೆಂಟ್. ಓಕೆ, ಅವನು ಸ್ಟೂಡೆಂಟ್ ಅದಾನೆ. ತಿಳ್ಕೊಳ್ಳಿ, ಹಿ ಇಸ್ ಅ ಸ್ಟೂಡೆಂಟ್. ಹಿ ಇಸ್ ಪ್ರಿಪೇರಿಂಗ್ ಫಾರ್ UPSC. ಓಕೆ, ಹೌದಾ? ಸೊ ವಾಟ್ ಹ್ಯಾಪನ್ಸ್, ಹಿ ಪ್ರಿಪೇರ್ಸ್ ಫಾರ್ UPSC ಫಾರ್ 5 years. ಎಷ್ಟು? 5 ವರ್ಷಗಳವರೆಗೆ ಅವನು UPSCಗೆ ಪ್ರಿಪೇರ್ ಮಾಡ್ತಾನೆ. ದಟ್ ಈಸ್ UPSC ಏನ್ ನಿಮ್ಗೆ ಗೊತ್ತಿರಬಹುದು. UPSC ಅಂದ್ರೆ IS, IPS, IFS ಪೋಸ್ಟ್ಗಳಿಗೆ UPSC ಎಕ್ಸಾಮ್ ನಡೆಸಿದ್ರೆ ಅದಕ್ಕೆ ಹುಡುಗರು ಪ್ರಿಪರೇಷನ್ ಮಾಡ್ತಾರೆ. ಸೊ ಈ ಮನುಷ್ಯ ರವಿ ಎಂಬ ಮನುಷ್ಯ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಸತತ 5 ವರ್ಷಗಳವರೆಗೆ ಅವನು ಎಕ್ಸಾಮ್ ಸಲುವಾಗಿ ಪ್ರಿಪೇರ್ ಆಗ್ತಾನೆ. ಅವನು 6th ಅಟೆಂಪ್ಟ್ ಅಲ್ಲಿ ಅವನು ಪಾಸ್ ಆಗ್ತಾನೆ. ಎಷ್ಟು? 6th ಅಟೆಂಪ್ಟ್ ಅಲ್ಲಿ ಅವನು ಪಾಸ್ ಆಗ್ತಾನೆ. ಹಾಗಾದ್ರೆ ತನ್ನ ಹಿಂದಿನ 5 ಅಟೆಂಪ್ಟ್ಸ್ಗಳು ಇದಾವಲ್ಲ, ಹಿಂದಿನ 5 ಅಟೆಂಪ್ಟ್ಸ್ ಗಳಿಗೆ ಟ್ರೈ ಕೊಡುವಾಗ 5 ಅಟೆಂಪ್ಟ್ಸ್ ಗಳನ್ನ ಮಾಡುವಾಗ ಈ ಫೇಲ್ ಅವನು ಫೇಲ್ ಆಗಿರ್ತಾನೆ. ಸತತ 5 ಬಾರಿ ಫೇಲ್ ಆಗಿ 6ನೇ ಒಂದು ಅಟೆಂಪ್ಟ್ಗೆ ಅವನು ಪಾಸ್ ಆಗ್ತಾನೆ. ಹೌದಾ? ಆಫ್ಟರ್ 5 years of failure, Ravi cleared UPSC in his 6th attempt, becoming IS officer. ಸೊ ಅವನು 6th attempt ಅಲ್ಲಿ ಏನಾಗ್ತಾನೆ? IS ಆಫೀಸರ್ ಆಗ್ತಾರೆ. ಸೊ ಅವನಿಗೆ ಹೋಗಿ ಕೇಳಿದಾಗ ವಾಟ್ ಈಸ್ ಸಕ್ಸಸ್ ಅಂತ ಕೇಳಿದಾಗ, ನಿಂಗೆ ಏನ್ ಅನ್ಸ್ತಾ ಇದೆ ಸಕ್ಸಸ್ ಬಗ್ಗೆ ಅಂತ ಕೇಳಿದಾಗ ಅವನು ಆನ್ಸರ್ ಕೊಡುವಂಥದ್ದು ಏನು ಅಂತ ಇಲ್ಲಿ ಇದೆ. ಸೊ ಏನ್ ಹೇಳ್ತಾನೆ ಅಲ್ಲಿ ಎಲ್ಲರೂ ಕೇಳುವಾಗ, ವಾಟ್ ಈಸ್ ಸಕ್ಸಸ್, ಹ್ಯಾಪಿನೆಸ್ ಅಂದ್ರೆ ಏನು ನಿನ್ ಪ್ರಕಾರ ಅಂತ ಕೇಳಿದಾಗ, ಸೊ ಅವನು ಹೇಳ್ತಾನೆ, ದೋಸ್ ಹೂ ಕ್ಲಿಯರ್ ಇನ್ ದಿ ಫಸ್ಟ್ ಅಟೆಂಪ್ಟ್ ಫೀಲ್ ಹ್ಯಾಪಿನೆಸ್. ಓಕೆ, ಹೌದಾ? ಯಾರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿ IS, IPS, IFS ಆಗ್ತಾರಲ್ಲ, ಅವರು ದೇ ಫೀಲ್ ಹ್ಯಾಪಿ. ಬಟ್ ದೋಸ್ ಹೂ ಫೇಲ್ ರೆಪಿಟೆಡ್ಲಿ, ಯಾರು ರಿಪೀಟೆಡ್ಲಿ ಫೇಲ್ ಆಗ್ತಾರೆ, ಬಹಳ ಸಲ ಫೇಲ್ ಆಗ್ತಾರೆ, ಅಂಡ್ ದೆನ್ ಸಕ್ಸೀಡ್, ಫೇಲ್ ಆಗಿ ನಂತರ ಸಕ್ಸಸ್ ಆಗ್ತಾರಲ್ಲ, ಅವರಿಗೆ ದೇ ನೋ ಇಟ್ಸ್ ಟ್ರೂ ವ್ಯಾಲ್ಯೂ. UPSC ಅಥವಾ IS ಎಕ್ಸಾಮಿನ, IFS ಎಕ್ಸಾಮಿನ ಅಥವಾ IPS ಎಕ್ಸಾಮಿನ ರಿಯಲ್ ವ್ಯಾಲ್ಯೂ ರಿಯಲ್ ವ್ಯಾಲ್ಯೂ ಗೊತ್ತಾಗುವಂಥದ್ದು ಸೋತಿ ಗೆದ್ದ ನಂತರ. ಸೋದು ಗೆದ್ದ ನಂತರ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್ ಸ್ಟೋರಿ. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರುವಂತಹ ಮನುಷ್ಯನಿಗೆ ಜಸ್ಟ್ ಹಿ ವಿಲ್ ಬಿ ಹ್ಯಾಪಿ. ಬಟ್ ಅದೇ ಒಬ್ಬ ಮನುಷ್ಯ ಸೇಮ್ ಎಕ್ಸಾಮ್ ಅನ್ನ ಆಫ್ಟರ್ 5 years ಪಾಸ್ ಆದ ನಂತರ ಅವನಿಗೆ ಇರುವಂತಹ ಖುಷಿನೇ ಬೇರೆ. ಅವನಿಗೆ ಆಗುವಂತಹ ಅವನ ಮೈಂಡ್ ಅಲ್ಲಿ, ಅವನ ಮನಸ್ಸಿನಲ್ಲಿ ಆಗುವಂತಹ ಖುಷಿ, ಹ್ಯಾಪಿ ಮೂಮೆಂಟ್, ಇಟ್ ಇಸ್ ವ್ಯಾಲ್ಯೂಲೆಸ್. ಹಾಗಾಗಿ this is the example I gave before starting the poem. So okay, now we'll discuss about introduction to the poem. It is one of the poem written by Emily Dickinson, and it is most anthologized poem. ಅಂದ್ರೆ ಅತಿ ಹೆಚ್ಚು ಸಿಲೆಬಸ್ ಅಲ್ಲಿ ಪ್ರಿಸ್ಕ್ರೈಬ್ ಆಗಿರುವಂತಹ, ಅತಿ ಹೆಚ್ಚು ಬುಕ್ಗಳಲ್ಲಿ, ಆಂಥಾಲಜಿಗಳಲ್ಲಿ ಮೆನ್ಷನ್ ಆಗಿರುವಂತಹ ಪೋಯಮ್ ಇದು. ಇಟ್ ಮೀನ್ಸ್ ಇಟ್ ಈಸ್ ದಿ ಮೋಸ್ಟ್ ಫೇಮಸ್ ಪೋಯಮ್ in the world. So idu again Dickinson, Emily Dickinson is a writer from America. She is from America. She is one of the finest poets from America. Okay, so this poem was written in the year 1864. So the poem explores the paradoxical nature of success. Paradoxical ಅಂದ್ರೆ ಏನು? Paradoxy ಅಂತಂದ್ರೆ ವಿರೋಧಾಭಾಸ. Okay, ವಿರೋಧಾಭಾಸ ಅಂತಂದ್ರೆ ಏನು? ಸಕ್ಸಸ್ ನ ವಿರೋಧಾಭಾಸವೇನು? ಆಕ್ಚುಲಿ ಒಬ್ಬ ಸಕ್ಸಸ್ಫುಲ್ ಮನುಷ್ಯ ಆ ಸಕ್ಸಸ್ ನ ವ್ಯಾಲ್ಯೂ ಬಹಳ ಗೊತ್ತಿರ್ಬೇಕು. ಆಕ್ಚುಲಿ ಆ ಸಕ್ಸಸ್ ನ ವ್ಯಾಲ್ಯೂ ಅವನಿಗೆ ಬಹಳ ಗೊತ್ತಿರ್ಬೇಕು. ಆದರೆ ಅದು ಹಾಗಿರೋದಿಲ್ಲ. ಒಬ್ಬ ಸಕ್ಸಸ್ಫುಲ್ ಮನುಷ್ಯನಿಗಿಂತ ಒಬ್ಬ ಫೇಲ್ ಆಗಿರುವಂತಹ ಮನುಷ್ಯನಿಗೆ ಆ ಸಕ್ಸಸ್ ನ ವ್ಯಾಲ್ಯೂ ಅತಿ ಹೆಚ್ಚು ಗೊತ್ತಿರುತ್ತದೆ ಅಂತ. ಆ ಸಕ್ಸಸ್ ನ ವ್ಯಾಲ್ಯೂ
ಹೆಚ್ಚು ಗೊತ್ತಿರ್ತದೆ. ಸೊ ಇದು ವಿರೋಧಾಭಾಸ. ಸೊ ಇದರ ಬಗ್ಗೆ ಈ ಪೋಯಮ್ ಡಿಸ್ಕಷನ್ ಮಾಡ್ತಾರೆ. ಏನು, ಪೋಯಮ್ ಎಕ್ಸ್ಪ್ಲೋರ್ಸ್ ದಿ paradoxical nature of success, arguing that those who never achieve success understand its true value more deeply than who you know who succeed in life. Okay, what look in ಹೇಳ್ತಿದ್ರೆ, those who never achieve success, they will understand the real value of the success, not those who succeed in the life. Okay, this is the idea of the poem. This is what the poem discusses. Next, the poem recollects Dickinson's characteristic style, compressed thought, metaphor, irony, and philosophical depth. Okay, so e poem alli we see many metaphors. Again, ironic, situation ಅದನ್ನು ಇಲ್ಲಿ ಕಾಣ್ತೀವಿ. And ಈ poem ಒಂದು ಸ್ಪಿರಿಚುವಾಲಿಟಿಯನ್ನ, ಒಂದು ಫಿಲಾಸಫಿಕಲ್ ಡೆಪ್ತಿಗೆ ನಮ್ಮನ್ನ ಕರೆದುಕೊಂಡು ಹೋಗ್ತದೆ ಅನ್ನುವಂಥದ್ದು. Okay, now we'll discuss about the author Emily Dickinson. ಹೌದಾ? As I said, she was born in 1830 in Amherst, Massachusetts, USA. So USA ಅಲ್ಲಿ ಆಕೆ she was born in US in the year 1830. Now, and she died in the year 1886. One of the most important American poets. As I said, she is one of the finest, most important poets of America, and she lived in the 19th century. So, ಆಕೆ 19th century ಅಲ್ಲಿ ತನ್ನ poems ಅನ್ನ ಬರಿತಾಳೆ ಅನ್ನೋದು. Lived reclusive and private life, rarely traveling and socializing. ಸೊ ಎಮಿಲಿ ಡಿಕಿನ್ಸನ್ ಒಂದೇ ಮನೆಯಲ್ಲಿ ಕುಂತಾಳೆ, ಒಂದೇ ಪ್ಲೇಸ್ ಅಲ್ಲಿ ಎಲ್ಲೂ ಹೋಗ್ಲಾರದೆ, ಟ್ರಾವೆಲ್ ಮಾಡಲಾರದೆ, ಪ್ರೈವೇಟ್ ಲೈಫ್ ಅನ್ನ ಎಂಜಾಯ್ ಮಾಡ್ತಾಳೆ. ಬೀಯಿಂಗ್ ಇನ್ ಹೋಮ್. ಓಕೆ, or she never traveled and she never mingled. Socializing ಅಂದ್ರೆ mingling, right? Mingle. She didn't mingle in the society. So she, enjoyed her private life. Okay. She wrote nearly 1800 poems. ಅಷ್ಟು 1800 ಪೋಯಮ್ಸ್ಗಳನ್ನ ಆಕೆ ಬರೆದಿರುವಂಥದ್ದು. ಮೋಸ್ಟ್ ಅನ್ಪಬ್ಲಿಷ್ಡ್ ಡ್ಯೂರಿಂಗ್ ಹರ್ ಲೈಫ್. ಸೊ ಆಕೆ ಬರೆದ್ರು ಅವುಗಳನ್ನ ಪಬ್ಲಿಷ್ ಮಾಡೋದಿಲ್ಲ. ಆಫ್ಟರ್ ಹರ್ ಡೆತ್ ದೋಸ್ ಪೋಯಮ್ಸ್ ವರ್ ಪಬ್ಲಿಷ್ಡ್. ಸೊ ಆಫ್ಟರ್ ಡೆತ್ ಆಕೆ ಎಲ್ಲಾ ಪೋಯಮ್ಗಳು ಏನಾಗ್ತವೆ, ಪಬ್ಲಿಷ್ ಆಗ್ತವೆ ಅನ್ನುವಂಥದ್ದು. Okay, got it. Major themes include death, immortality, nature, love, faith, pain, and individuality. ಸೊ ಆಕೆಯ ಪೋಯಮ್ಸ್ಗಳಲ್ಲಿ ಯಾವ ಮೇಜರ್ ಥೀಮ್ಗಳು, ಯಾವ ವಿಷಯದ ಬಗ್ಗೆ ಆಕೆ ಬರಿತಾಳೆ ಅಂತ ಅಂದ್ರೆ, ಡೆತ್ ಬಗ್ಗೆ ಬರಿತಾಳೆ, ಸಾವಿನ ಬಗ್ಗೆ, ಇಮ್ಮೊರ್ಟಾಲಿಟಿ. ಇಮ್ಮೊರ್ಟಾಲಿಟಿ ಅಂದ್ರೆ ಸಾವು ಇಲ್ಲದ ಒಂದು ಇಮ್ಮೋರ್ಟಲ್ ಲೈಫ್ ಅಂತ ಕರಿತೀವಿ. ದೇರ್ ಇಸ್ ನೋ ಡೆತ್ ಟು ದ ಬಾಡಿ. ಸೊ ಇಮ್ಮೋರ್ಟಾಲಿಟಿ ಅಂತ ಕರಿತೀವಿ, ಅದ್ರ ಬಗ್ಗೆ ಬರೀತಾಳೆ. ನಂತರ ನೇಚರ್ ಬಗ್ಗೆ, ಲವ್ ಬಗ್ಗೆ, ಫೇತ್ ಬಗ್ಗೆ, ಪೇನ್ ಬಗ್ಗೆ ಬರೀತಾಳೆ, ಮತ್ತು ಇಂಡಿವಿಜುವಾಲಿಟಿ ಅದ್ರ ಬಗ್ಗೆ. ಈಕೆಯ ಪೋಯಮ್ಗಳು ಏನಾಗಿರ್ತವೆ, ಫೋಕಸ್ಡ್ ಆಗಿರ್ತವೆ. ನೋನ್ ಫಾರ್ innovative what he is known for innovative poetic style and departure from traditional forms. ಸೊ ಈ ಹಿಂದೆ ಏನು ಟ್ರೆಡಿಷನಲ್ ಆಗಿ ಒಂದು ಕನ್ವೆನ್ಷನ್ ಇರ್ತದೆ, ಒಂದು ಸಾಂಪ್ರದಾಯಿಕವಾಗಿ ಪೋಯಮ್ಸ್ ಗಳನ್ನ ಏನು ಬರೀತಿರ್ತಾರೆ, ಅವುಗಳಿಗಿಂತ she writes in a different way. Okay, she breaks all the traditions of writing poems. ಪೋಯಮ್ ಅನ್ನ ಬರೆಯುವಂತಹ ಎಲ್ಲಾ ಟ್ರೆಡಿಷನ್ ಗಳನ್ನ ಮುರಿದು ತನ್ನದೇ ಆಗಿರುವಂತಹ ವಿವಿಧ ಸ್ಟೈಲ್ ಗಳನ್ನ ಯೂಸ್ ಮಾಡಿ she writes poems. Okay, she, again we can say that she departures from the traditional forms ಇರ್ತಾವಲ್ಲ, ಅವುಗಳಿಂದ ಆಕೆ ಡಿಪಾರ್ಚರ್ ಆಗ್ತಾಳೆ ಅನ್ನೋದು. ಅಂದ್ರೆ ಡಿಪಾರ್ಚರ್ ಇನ್ ದ ಸೆನ್ಸ್ she rejects all the tradition norms about writing poetry. Frequent use of dashes, capitalization, slant rhyme, short lines. ಸೊ ಇವೆಲ್ಲವೂ ಹೊಸ ರೀತಿಯಲ್ಲಿ ಆಕೆ ಇವುಗಳನ್ನ ಆಕೆ ಬರೀತಾಳೆ, ಹೊಸ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ಸೊ ಯೂಸ್ ಆಫ್ ಡ್ಯಾಶಸ್, ಕ್ಯಾಪಿಟಲೈಸೇಷನ್, ಸ್ಲ್ಯಾಂಟ್ ರೈಮ್. ಸೊ ರೈಮ್ ಸ್ಕೀಮ್ ಅಲ್ಲಿ ಆಕೆ ತನ್ನದೇ ಆಗಿರುವಂತಹ ರೈಮ್ ಸ್ಕೀಮ್ ಗಳನ್ನ ಆಕೆ ಇಂಟ್ರೊಡ್ಯೂಸ್ ಮಾಡ್ತಾಳೆ ಅನ್ನೋದು. ಮತ್ತು ಲೈನ್ಸ್ ವೆರಿ ಶಾರ್ಟ್ ಇರ್ತವೆ. ಈ ಪೋಯಮ್ ಬಹಳ ಶಾರ್ಟ್ ಇದೆ. ಓಕೆನಾ, ಇಟ್ಸ್ 12 ಲೈನ್ ಪೋಯಮ್, ಐ ಥಿಂಕ್ 12 ಲೈನ್ ಪೋಯಮ್. ಓಕೆ, ಶಾರ್ಟ್ ಲೈನ್ ಗಳನ್ನ ಬರೆಯೋದ್ರಲ್ಲಿ ಆಕೆ ಫೇಮಸ್ ಅನ್ನುವಂಥದ್ದು. Her poetry shows philosophical depth and emotional intensity. It is obviously, as we discussed, philosophical depth ಅಲ್ಲಿ ಇದೆ. ಫಿಲಾಸಫಿಯನ್ನು ಆಕೆ ಇಲ್ಲಿ ಪ್ರೀಚ್ ಮಾಡ್ತಿರುವಂಥದ್ದು. ಇಮೋಷನಲ್ ಇಂಟೆನ್ಸಿಟಿ. ಸೊ ಆಕೆಯ ಪೋಯಮ್ಗಳು ಬಹಳ ಇಮೋಷನಲ್ ಆಗಿರುವಂತಹ ಪೋಯಮ್ಗಳು. ಸೊ ನಾವು ಇಮೋಷನ್ ಅನ್ನ ಟ್ರಿಗರ್ ಮಾಡುವಂತಹ ಪೋಯಮ್ಗಳು, ಆಕೆಯ ಇಮೋಷನ್ ಗಳನ್ನ ಪ್ರೆಸೆಂಟ್ ಮಾಡುವಂತಹ ಪೋಯಮ್ಗಳು. ಓಕೆನಾ. ನೆಕ್ಸ್ಟ್, ಗೇನ್ಡ್ ರೆಕಗ್ನಿಷನ್
posthumously and is now considered a pioneer of modern poetry. Okay, she recognition ಯಾವಾಗ ಫೇಮಸ್ ಆಗ್ತಾಳೆ ಅಂದ್ರೆ ತನ್ನ ಜೀವಿತಾವಧಿ ಎಲ್ಲ, ನನ್ನ ಜೀವಿತಾವಧಿಯಲ್ಲಿ ಆಕೆ ಫೇಮಸ್ ಆಗೋದಿಲ್ಲ. ಸತ್ತ ನಂತರ ಇದು ವಿಪರ್ಯಾಸ ನೋಡಿ, ಕಾಲ್ ಇಟ್ ಐರನಿ. ಓಕೆ, ತನ್ನ ಇದಕ್ಕೆ ಪ್ಯಾರಾಡಾಕ್ಸಿಕಲ್ ನೇಚರ್ ಅಂತ ಕರೆಯೋದು. ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಫೇಮಸ್ ಆಗಲಿಲ್ಲ. ಯಾವಾಗ ಆಗ್ತಾಳೆ ಈಕೆ ಅಂದ್ರೆ ಪೋಸ್ಟ್ಮಸ್ಲಿ, ತಾನು ಸತ್ತ ನಂತರ, ತನ್ನ ಜೀವ ಹೋದ ನಂತರ ಆಕೆ ಫೇಮಸ್ ಆಗ್ತಾಳೆ ಅನ್ನುವಂಥ. She is one of the pioneer of modern poetry. Modern poetry, as I said, it comes out of those traditional way of writing poetry. Traditional way, ಒಂದು ಟ್ರೆಡಿಷನ್ ಇರ್ತದೆ, ಆ ಟ್ರೆಡಿಷನ್ ಮುರಿತಾರೆ. ಪೋಯಿಟ್ರಿನ ಬರೆಯುವಂಥ ಒಂದು ಟ್ರೆಡಿಷನ್ ಮುರಿತಾರೆ ಯಾರು, ಈ ಮಾಡರ್ನಿಸ್ಟ್ ಪೋಯಿಟ್ಸ್. ಸೊ ಅದರಲ್ಲಿ ಎಮಿಲಿ ಡಿಕಿನ್ಸನ್ ಅವರು ಪೋಯಿಟ್. ಹೌದು. So this is about Emily Dickinson. Now we'll discuss about central idea or the central theme. What is the major theme of this poem? ಈ poem ಒಂದು major theme ಏನು? So what is the theme? Success is best understood and most intensely felt by those who experience failure or deprivation. Okay, ಈಗ in the beginning ನಾನು ಡಿಸ್ಕಷನ್ ಮಾಡುವಾಗ ಹೇಳಿದೆ, ಏನು ಅಂತ ಅಂದ್ರೆ, ಒಬ್ಬ ಸಕ್ಸಸ್ಫುಲ್ ಆಗಿರುವಂತ ಮನುಷ್ಯನಿಗೆ ಸಕ್ಸಸ್ ನ ವ್ಯಾಲ್ಯೂ ಅಷ್ಟು ಗೊತ್ತಿರೋದಿಲ್ಲ, ಎಷ್ಟು ಒಬ್ಬ ಫೇಲ್ಯೂರ್ ಆದ ಮನುಷ್ಯನಷ್ಟು ವ್ಯಕ್ತಿಗೆ ಸಕ್ಸಸ್ ಬಗ್ಗೆ ಗೊತ್ತಿರೋದಿಲ್ಲ. ಹೌದಾ? ಫೇಲ್ಯೂರ್ ಆಗಿರುವಂತಹ ಮನುಷ್ಯನಿಗೆ ಸಕ್ಸಸ್ ನ ಬಗ್ಗೆ ಬಹಳ ಬಹಳ ವ್ಯಾಲ್ಯೂ, ಬಹಳ ಡೀಪ್ಲಿ ಅವನು ಇಂಟೆನ್ಸ್ಲಿ ಸಕ್ಸಸ್ ನ ವ್ಯಾಲ್ಯೂ ಮಾಡ್ತಿರ್ತಾನೆ. that is the thing. Okay, success is best understood and most intensely felt by those who fail in a life. That is those who fail, those who experience failure. That is the theme of this poem. Okay, we'll discuss. Okay, ee poem ana now line by line discussion ಮಾಡೋಣ. Okay, I think this is a 12 line poem. So ಇಲ್ಲಿ ನಮಗೆ ಕಾಣುವಂಥದ್ದು only ಎಷ್ಟು 12 ಲೈನಿನ poem ಇದು. Okay, so we'll now discuss about the rhyming scheme of the poem. ಏನು rhyming scheme ಏನಾಗ್ತದೆ ನೋಡಿ, A B C B. ಸೊ ಇದು rhyming scheme ಏನಿರೋದು A B C B. ಸೊ ಇಲ್ಲಿ ನೋಡಿ, ಸಕ್ಸೀಡ್ ಅನ್ನುವಂಥ ವರ್ಡ್ ಇಲ್ಲಿ ನೀಡ್ ಜೊತೆ ಏನ್ ಮಾಡ್ತಾ ಇದೆ, ಅದು ರೈಮ್ ಆಗ್ತಾ ಇದೆ. ನಂತರ ಹೋಸ್ಟ್, ನಂತರ A B C B. Again, today is rhyming with victory. Next, A B C B. ಇಲ್ಲಿ ನೋಡಿ, B, clear and clear are rhyming. So this is the rhyming scheme of the poem. So now we'll read the poem. Okay, ಏನ್ ಹೇಳ್ತಾರೆ? Success is counted sweetest. Success ಅನ್ನುವಂಥದ್ದು will be counted, will be perceived sweetest. ಸಕ್ಸಸ್ ಅನ್ನುವಂಥದ್ದು ಏನಾಗ್ತದೆ, ನಮಗೆ ಸ್ವೀಟೆಸ್ಟ್ ಆಗಿ ಅನುಭವ ಆಗ್ತದೆ. ಯಾರಿಗೆ ಆಗ್ತದೆ? ಸಕ್ಸಸ್ ಇಸ್ ಕೌಂಟೆಡ್ ಸ್ವೀಟೆಸ್ಟ್. ಯಾರು ಸಕ್ಸಸ್ ಅನ್ನ ಸ್ವೀಟೆಸ್ಟ್ ಅಂತ ತಿಳ್ಕೊಂತಾರೆ, ಯಾರು ಸಕ್ಸಸ್ ಅನ್ನ ಸ್ವೀಟೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ರೆ, ಬೈ ದೋಸ್ ಹೂ ನೆವರ್ ಸಕ್ಸೀಡ್. ಓಕೆ, ಯಾರು ಫಸ್ಟ್ ಲೈನ್ ಅಲ್ಲಿ ಹೇಳ್ತಾನೆ, ಯಾರು ಸಕ್ಸಸ್ ಅನ್ನ ಸ್ವೀಟೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ರೆ, ಯಾರು ಲೈಫಿನಲ್ಲಿ ದೋಸ್ ಹೂ ನೆವರ್ ಸಕ್ಸೀಡ್, ಮನುಷ್ಯ ಫೇಲ್ ಆಗುವಂತಹ ಮನುಷ್ಯ ಅಂತ ಹೇಳ್ತಾರೆ. ಫೇಲಿಯರ್, ಓಕೆ, ಫೇಲ್ ಆಗುವಂತಹ ಮನುಷ್ಯರು ವಿಲ್ ಕೌಂಟ್ success as the sweetest anta she said. By those who never succeed, comprehend a nectar requires sorest need. What she say? Look at now here she is this is a metaphor, like nectar. Okay, it's a nectar of what she's comparing success as a nectar, something which rarely available, rarely seen ಅನ್ನುವಂಥದ್ದು. ಹೌದಾ? ಶಿ ಈಸ್ ಕಂಪೇರಿಂಗ್ ಸಕ್ಸಸ್ ಟು ನೆಕ್ಟರ್. ನೆಕ್ಟರ್ ಅಂದ್ರೆ ಇಲ್ಲಿ ಸಕ್ಸಸ್ ಅನ್ನುವಂಥದ್ದು. ಟು ಕಾಂಪ್ರಹೆಂಡ್ ನೆಕ್ಟರ್, ನಾವು ಕಾಂಪ್ರಹೆಂಡ್ ಅಂದ್ರೆ ಒಂದು ಸಕ್ಸಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಡೀಪ್ಲಿ ಅದನ್ನ ವ್ಯಾಲ್ಯೂ ಮಾಡಬೇಕಾದ್ರೆ ಅದಕ್ಕೆ ಏನ್ ರಿಕ್ವೈರ್ ಇರ್ತದೆ? ರಿಕ್ವೈರ್ಸ್ ಸೋರೆಸ್ಟ್ ನೀಡ್. ಇಲ್ಲಿ ಸೋರೆಸ್ಟ್ ಅಂದ್ರೆ ಒಂದು ಪೇನ್ಫುಲ್ ಆಗಿರುವಂತಹ, ಸೋರ್ ಅಂದ್ರೆ ಪೇನ್ಫುಲ್ ಆಗಿರುವಂತಹ ನೀಡು, ಅವಶ್ಯಕತೆ ಅವನಿಗೆ ಇರಬೇಕು. ಅವಾಗ ಮಾತ್ರ ಆ ಮನುಷ್ಯನಿಗೆ ಆ ನೆಕ್ಟರ್ ಅನ್ನ ಅಥವಾ ಸಕ್ಸಸ್ ಅನ್ನ ಅತಿಯಾಗಿ ವ್ಯಾಲ್ಯೂ ಮಾಡ್ಲಿಕ್ಕೆ, ಅಥವಾ ಅತಿಯಾದ ವ್ಯಾಲ್ಯೂ ಆ ಮನುಷ್ಯನಿಗೆ ಸಕ್ಸಸ್ ಬಗ್ಗೆ ಇರಬೇಕಾದ್ರೆ ಅವನಲ್ಲಿ ಆ ಪೇನ್ಫುಲ್ ನೀಡ್, ಪೇನ್ಫುಲ್ ಆಗಿರುವಂತಹ ಒಂದು ಅವಶ್ಯಕತೆ ಅವನಲ್ಲಿ ಇರಬೇಕು ಎನ್ನುವಂಥದ್ದು. ಸೊ ಫಸ್ಟ್ 2 ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ, ಯಾರು ಸಕ್ಸಸ್ ಅನ್ನ ಅತಿ ಹೆಚ್ಚು ಸ್ವೀಟೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ರೆ, ದೋಸ್ ಹೂ ನೆವರ್ ಸಕ್ಸೀಡ್. ನೆವರ್ ಸಕ್ಸೀಡ್. ನಂತರ, to comprehend a nectar requires sorest need.
ಆ ಸಕ್ಸಸ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ, ಸಕ್ಸಸ್ ಅನ್ನ ಅನುಭವಿಸಬೇಕಾದ್ರೆ, ರಿಯಲ್ ಆಗಿ ಅನುಭವಿಸಬೇಕಾದ್ರೆ, ಅಲ್ಲಿ ದೇರ್ ಇಸ್ ಅ ನೀಡ್ ಆಫ್ ಸೋರೆಸ್ಟ್ ನೀಡ್, ಪೇನ್ಫುಲ್ ಆಗಿರುವಂತಹ ಒಂದು ಏನು ಏನ್ ಕಾಣಬೇಕು ಅಲ್ಲಿ ಅವಶ್ಯಕತೆ, ನೀಡ್ ಕಾಣಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಹೇಳ್ತಾರೆ, ನಾಟ್ ಒನ್ ಆಫ್ ಆಲ್ ದಿ ಪರ್ಪಲ್ ಹೋಸ್ಟ್. ನಾವು ಪರ್ಪಲ್ ಹೋಸ್ಟ್ ಅಂತ ಅಂದ್ರೆ ವಾಟ್ ಶಿ ಇಸ್ ಟಾಕಿಂಗ್ ಅಬೌಟ್ ಹಿಯರ್, ಪರ್ಪಲ್ ಹೋಸ್ಟ್ ಅಂದ್ರೆ ಶಿ ಇಸ್ ಟಾಕಿಂಗ್ ಅಬೌಟ್ ಅ ಪರ್ಸನ್ ವೇರಿಂಗ್ ಪರ್ಪಲ್ ಡ್ರೆಸ್, ಪರ್ಪಲ್ ಮಿಲಿಟರಿ ಡ್ರೆಸ್. ಸೊ ಇಲ್ಲಿ ನೋಡ್ತಿರ್ಬೋದು ಇವರು ಪರ್ಪಲ್ ಮಿಲಿಟರಿ ಡ್ರೆಸ್ ಅನ್ನ ಏನು ಕೊಟ್ಟಿದ್ದಾರೆ. ಅಂಡ್ ದೇ ಆರ್ ಮಾರ್ಚಿಂಗ್ ಬಿಕಾಸ್ ದೇ ಹ್ಯಾವ್ ವನ್ ಇನ್ ದಿ ವಾರ್. ಸೊ ವಾರ್ ಅಲ್ಲಿ ವಿನ್ ಆದಾಗ we will see this kind of marches, right? They will hold flags and they march towards the president and they salute the president, and that is the tradition we follow when we win in the war, right? So our imagery anna illi she creates the imagery of warrior. So by these lines you can see that she creates images of war and military here in this poem. So not one of all the purple host ಅಂದ್ರೆ as I said it is army men. Okay, army men. So idರಲ್ಲಿ ಒಬ್ಬ army men, the man who took the flag today, in a sense who won in the war ಅಲ್ಲಿ ವಿನ್ ಆಗಿರುವಂತಹ ಒಬ್ಬ ಆರ್ಮಿ ಮ್ಯಾನ್. ನಾಟ್ ಸೊ ಯಾರಿಂದ ಆ ಸಕ್ಸಸ್ ಅನ್ನ ಅತಿ ಹೆಚ್ಚು ಅನುಭವಿಸಲಿಕ್ಕೆ ಆಗುದಿಲ್ಲ ಯಾರು ಅಂತಂದ್ರೆ ನಾಟ್ ದೀಸ್ ಪರ್ಪಲ್ ಮ್ಯಾನ್, ದೀಸ್ ಪರ್ಪಲ್ ಡ್ರೆಸ್ಡ್ ಆರ್ಮಿ ಮ್ಯಾನ್ ಹೂ ವನ್ ಇನ್ ದಿ ವಾರ್. ಸೊ ಅವರಿಗೆ ಆ ಸಕ್ಸಸ್ ನ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಏನಂತಾರೆ ಕ್ಯಾನ್ ಟೆಲ್ ದಿ ಡೆಫಿನೇಷನ್ ಸೋ ಕ್ಲಿಯರ್ ಆಫ್ ವಿಕ್ಟರಿ. ಸೊ ಏನಿರ್ತಂದ್ರೆ ಈ ಆರ್ಮಿ ಮೆನ್ ಇದಾರಲ್ಲ, ದ ಪರ್ಪಲ್ ಹೋಸ್ಟ್, they cannot, the purple host or the army men who won in the war, who were holding the flag, they cannot tell or they cannot define success so clearly. ಹಾಗಂತ what does it mean? ಸಕ್ಸಸ್ ಅನ್ನ ಅವರು ಅತಿ ಡೀಪ್ಲಿ ಅದನ್ನ ವ್ಯಾಲ್ಯೂ ಮಾಡೋದಿಲ್ಲ. they cannot define success so clear. ಸೊ ವಿನ್ ಆಗಿರುವಂತಹ ಮನುಷ್ಯನಿಗೆ ಸಕ್ಸಸ್ ನ ಬಗ್ಗೆ ವ್ಯಾಲ್ಯೂ ಗೊತ್ತಿರೋದಿಲ್ಲ ಎಂಬ ವಿಚಾರವನ್ನ she is telling here. Okay, now as he defeated dying, look, now she's talking about the person who lost in the war. So ಯುದ್ಧದಲ್ಲಿ ಒಂದು ಮನುಷ್ಯ ಯುದ್ಧದಲ್ಲಿ ಒಬ್ಬ ಸೋಲ್ಜರ್ ಸೋತಂತ ಸೋಲ್ಜರ್ ನ ಬಗ್ಗೆ so she's talking about here. As he defeated dying on whose forbidden ear the distant strains of triumph burst agonized and clear. Look at the imagery here. ಸೊ ಇಮೇಜ್ ಯಾವುದು ಅಂತ ಅಂದ್ರೆ, ಇಮೇಜ್ ಅಂದ್ರೆ ಇಲ್ಲಿ ಪೋಯೆಟ್ ಟು ದ ವರ್ಡ್ಸ್ ಮೂಲಕ ಒಂದು ಮೈಂಡ್ ಅಲ್ಲಿ, ಓದುಗರ ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡ್ತಾನೆ, ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಅದನ್ನ ಇಮೇಜರಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಆಸ್ ಹಿ ಡಿಫೀಟೆಡ್ ಅಂದ್ರೆ ಸೋಲ್ಜರ್, ಡಿಫೀಟೆಡ್ ಸೋಲ್ಜರ್ ಅಲ್ಲಿ ಬಿದ್ದು ಸಾಯ್ತಿರುವಾಗ, ಆನ್ ಹೂಸ್ ಫೋರ್ಬಿಡನ್ ಇಯರ್. ಓಕೆ, ಸೊ ಹಿ ಇಸ್ ಫೋರ್ಬಿಡನ್ ಫ್ರಮ್ ಅಟೆಂಡಿಂಗ್ ದಟ್ ಪರ್ಟಿಕ್ಯುಲರ್ ಸೆರೆಮನಿ ಆಫ್ ಪರ್ಪಲ್ ಹೋಸ್ಟ್. So army march because he is lost in the war, that is why he has been forbidden even to hear that march, even to attend that march, right? So on whose forbidden ear the distant strains of triumph. Okay, ಇಲ್ಲಿ strains ಅಂದ್ರೆ sound. Okay, ಅಲ್ಲಿ ಪಕ್ಕದಲ್ಲಿ ಒಂದು ವಿಕ್ಟರಿ ಮಾರ್ಚ್ ಆಗ್ತಿರುವಾಗ ಆ ಸೌಂಡ್ ಕೇಳ್ತಾನೆ, ಆ ವಿಕ್ಟರಿ ಮಾರ್ಚ್ ನ ಸೌಂಡ್ ನ ಕೇಳ್ತಾನೆ. ಅವಾಗ ಅವನಿಂದ ಬರುವಂಥದ್ದು ಏನು ಅಂತಂದ್ರೆ ಬರ್ಸ್ಟ್ ಇಗ್ನೈಸ್ಡ್ ಅಂಡ್ ಕ್ಲಿಯರ್. ಓಕೆ, ಅವನಿಂದ ಏನು ದುಃಖ ಹೊರ ಬರ್ತದೆ. ಅಗ್ನಿ ಅಂದ್ರೆ ದುಃಖ. ಸೊ ಬರ್ಸ್ಟ್ ಎಗ್ನೈಸ್ಡ್ ಅಂಡ್ ಕ್ಲಿಯರ್, ಆ ದುಃಖ ಅವನಲ್ಲಿ ಕ್ಲಿಯರ್ ಆಗಿ ಕಾಣ್ತದೆ. ವೆನ್ ಹಿ ಹಿಯರ್ಸ್ ದಟ್ ಟ್ರಯಂಫ್, ದ ಸೌಂಡ್ ಆಫ್ ಟ್ರಯಂಫ್, ವಿಕ್ಟರಿಯ ಟ್ರಯಂಫ್ ಅನ್ನ, ವಿಕ್ಟರಿ ಮಾರ್ಚಿನ ಸೌಂಡ್ ಅನ್ನ ಕೇಳುವಾಗ ಅವನಲ್ಲಿ ಬರುವಂಥದ್ದು ದುಃಖ, and ಆ ದುಃಖ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. So this is about the poem. Okay, now we'll look into the summary of the poem. Okay, summary of the poem. Success is most valued by those who never achieve it. ಹೌದಾ? ಯಾರು ಸಕ್ಸಸ್ ಅನ್ನ ಹೆಚ್ಚು ವ್ಯಾಲ್ಯೂ ಮಾಡ್ತಾರೆ ಅಂತಂದ್ರೆ those who never achieve. ಯಾರು ಅಚೀವ್ ಮಾಡೋದಿಲ್ಲ ಅವರು ಸಕ್ಸಸ್ ಅನ್ನ ಅತಿಯಾಗಿ ವ್ಯಾಲ್ಯೂ ಮಾಡ್ತಾರೆ. This is viparyasa, this is virodhavasa. Actually, successful person should value success more, but this is very paradoxical because the unsuccessful person, he is valuing more. He is valuing success more. That is the paradox. That is very much paradoxical. Virodhavasa. So people who experience failure or deprivation understand the true meaning of success. So ಯಾರಿಗೆ ಕೊರತೆ ಇರ್ತದೆ, ಯಾರು ಫೇಲ್ ಆಗ್ತಾರೋ, ಯಾರಿಗೆ ಆ ಸಕ್ಸಸ್ ನ ಕೊರತೆ ಇರ್ತದೆ, ಸಕ್ಸಸ್ ಅನುಭವಿಸುದಿಲ್ಲೋ, ಸಕ್ಸಸ್ ಅನ್ನ ಅಚೀವ್ ಮಾಡುವುದಿಲ್ಲೋ, ಅವರು ಅದನ್ನ
ಅದರ ಟ್ರೂ ಮೀನಿಂಗ್, ಅದರ ಏನು ಟ್ರೂವೆಸ್ಟ್ ಮೀನಿಂಗ್ ಆಫ್ ಸಕ್ಸಸ್ ಅವರಿಗೆ ಗೊತ್ತಿರುತ್ತೆ. ಇದು ಸಕ್ಸಸ್ ಇಸ್ ಕಂಪೇರ್ಡ್ ಟು ನೆಕ್ಟರ್ ಸಿಂಬಲೈಸಿಂಗ್ ಸ್ವೀಟ್ನೆಸ್ ಅಂಡ್ ರೇರಿಟಿ. ಸೊ ನಾವು ನೋಡಿದಾಗೆ ಸಕ್ಸಸ್ ಇಸ್ ಕಂಪೇರ್ಡ್ ಮೆಟಫೋರ್ ಅಂತ ಅಂದೆ ನಾನು. ಇಟ್ ಈಸ್ ಅ ಮೆಟಫೋರ್. Rightly is calling success nectar as nectar. That is, the success is compared to nectar here. Nectar ಅಂದ್ರೆ ಇಲ್ಲಿ ಸಿಹಿ, ಸ್ವೀಟ್ನೆಸ್. ಹೇಗೆ ನೆಕ್ಟರ್ ಹೇಗೆ ಸ್ವೀಟ್ನೆಸ್ ಆಗುತ್ತೆ, ಸ್ವೀಟ್ ಆಗಿರ್ತದೆ, ಹಾಗೆ ಇಟ್ ಈಸ್ ಸಿಂಬಲೈಸಿಂಗ್ ವಾಟ್ ಸ್ವೀಟ್ನೆಸ್ ಅಂಡ್ ರೇರಿಟಿ. ನಮಗೆ ನೆಕ್ಟರ್ ಒಂದು ಎಲ್ರಿಗೂ ಸಿಗೋದಿಲ್ಲ. ಅದು ಬಹಳ ಕಷ್ಟದಿಂದ ನೆಕ್ಟರ್ನ ನಾವು ಏನ್ ಮಾಡ್ತೀವಿ, ತೆಗೆದುಕೊಂಡು ಬರ್ತೀವಿ ಕೆಲವೊಂದ್ಸಲ. ಹಾಗಾಗಿ ಶಿ ಈಸ್ ಕಂಪೇರಿಂಗ್ ಸಕ್ಸಸ್ ಟು nectar. The poem uses battle imagery to explain its idea. So, as I said, battle imagery, where the soldier fought, he's dying, and at the same time he's hearing the sound. ಒಂದು ಸೌಂಡ್ ಯಾವುದು, ಆ ವಿಕ್ಟ್ರಿ ಮಾರ್ಚ್ ಅನ್ನ ವಿರುದ್ಧವಾಗಿರುವಂತಹ ಆರ್ಮಿ, ವಿನ್ ಆಗಿರುವಂತಹ ಆರ್ಮಿ ವಿಕ್ಟ್ರಿ ಮಾರ್ಚ್ ನ ಮಾಡ್ತಿರುವಾಗ ಆ ಸೌಂಡು ಅವನ ಕಿವಿಯಲ್ಲಿ ಕೇಳಿಸಿದಾಗ ಏನೋ ಕೇಳಿಸುವಂತಹ ಒಂದು ಇಮೇಜ್ ಇದೆಯಲ್ಲ, ದಟ್ ಈಸ್ ಕ್ರಿಯೇಟೆಡ್ ಬೈ ಪೋಯೆಟ್ ಹಿಯರ್. ಸೊ ಇಮೇಜ್ ಶಿ ಈಸ್ ಕ್ರಿಯೇಟೆಡ್. ಏನು ಯಾವ ಇಮೇಜ್, ಬ್ಯಾಟಲ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡುವುದ್ರ ಮೂಲಕ ಶಿ ಈಸ್ ಎಕ್ಸ್ಪ್ಲೇನಿಂಗ್ ದಿಸ್ ಐಡಿಯಾ. ಓಕೆ, ನಾ victorious soldiers celebrate their win but cannot fully define victory. ಸೊ ಇದು ನಾವು ನೋಡಿದ ಹಾಗೆ, ಸೊ ಒಂದು ಆರ್ಮಿ ಮಾರ್ಚ್ ಆಗ್ತಾ ಇದೆ, ಹೌದಾ? ಆರ್ಮಿ ಮಾರ್ಚ್ ಆಗ್ತಾ ಇದೆ. ಯಾವಾಗ ದೇ won in the war and for that they are marching. ಒಂದು ವಿಕ್ಟರಿ ಮಾರ್ಚ್ ನ ಅವರು ಮಾಡ್ತಿದ್ದಾರೆ. ಬಟ್ ದೇ ಕೆನ್ ನಾಟ್ ಡಿಫೈನ್ ಸಕ್ಸಸ್ ಕ್ಲಿಯರ್ಲಿ. They cannot define the victory truly ಎನ್ನುವಂತಹ ವಿಚಾರವನ್ನ she is saying. A defeated and dying soldier understands victory more clearly than winners. ಯಾರು ಒಬ್ಬ ಡೈಯಿಂಗ್ ಸೋಲ್ಜರ್, ಅವನು ಅತಿ ಹೆಚ್ಚು ಅಥವಾ ಆಕ್ಚುಲಿ ಅವನು ಆ ಸಕ್ಸಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಮನುಷ್ಯ ಯಾರು ಅಂತಂದ್ರೆ ಅವನು ಪರ್ಸನ್ ಹೂ ವಾಸ್ ಲಾಸ್ಟ್ ಇನ್ ದ ವಾರ್ ಅಂಡ್ ಹೂಸ್ ಡೈಯಿಂಗ್ ಆನ್ ದಿ ಸಾಯಿಲ್, ರೈಟ್? He can understand victory very well than the winners. ಇಲ್ಲಿ ಹೇಳುವಂಥದ್ದು. Hearing the distant sounds of triumph makes his awareness painful yet clear. ಸೊ ಅವನು ಏನ್ ಮಾಡ್ತಾನೆ, ದ ಪರ್ಸನ್ ಯಾರು ಒಬ್ಬ ಮನುಷ್ಯ ಇರ್ತಾನಲ್ಲ, ಮನುಷ್ಯ ವಾರಲ್ಲಿ ಸೋತಿರುವಂತಹ ಮನುಷ್ಯ ಟ್ರಯಂಪ್ ವಿನ್ನಿಂಗ್ ಸೌಂಡ್ ಅನ್ನ ಕೇಳುವಾಗ, ಮಾರ್ಚ್ ಮಾಡ್ತಿರುವಂತಹ ಒಂದು ಟ್ರಯಂಪ್, ಒಂದು ಸಿಂಬಲ್, ಟ್ರಯಂಪ್ ಅಂದ್ರೆ ವಿನ್ ಆಗುವಂಥದ್ದು, ರೈಟ್? ಟ್ರಯಂಪ್ ಸೌಂಡ್ ಅನ್ನ ಕೇಳಿದಾಗ ಅವನಲ್ಲಿ ಎದ್ರ ಬಗ್ಗೆ ಪೇನ್ಫುಲ್, ಹೀಸ್ ಅವೇರ್ನೆಸ್ ಪೇನ್ಫುಲ್ ಯಟ್ ಕ್ಲಿಯರ್. ಸೊ ಅವನ ಆ ಪೇನ್ ಅಲ್ಲಿ ಕ್ಲಿಯರ್ ಆಗಿ ಕಾಣ್ತದೆ ಅನ್ನುವಂತಹ ವಿಚಾರ. ಪೋಯಮ್ ಕನ್ವೇಸ್ ದಟ್ ಲಾಸ್ ಶಾರ್ಪನ್ಸ್ ಪರ್ಸೆಪ್ಷನ್ ಮೋರ್ ದೆನ್ ಪೊಸೆಷನ್. ಸೊ ಏನ್ ಕನ್ವೆ ಮಾಡ್ತದೆ ಅಂತ ಅಂದ್ರೆ, ಸೊ ನಮಗೆ ಲಾಸ್ ಆದಾಗ, ಏನನ್ನಾದ್ರೂ ಕಳೆದುಕೊಂಡಾಗ ಅದ್ರ ಬಗ್ಗೆ ನಮಗೆ ಬಹಳ ಪೊಸೆಸಿವ್ ಫೀಲಿಂಗ್ ಬರುತ್ತೆ, ಹೌದಾ? ಏನು, ಲಾಸ್ ಶಾರ್ಪನ್ಸ್ ಪರ್ಸೆಪ್ಷನ್ ಮೋರ್ ದೆನ್ ಪೊಸೆಷನ್. ಸೊ ಏನು, ನಮ್ಮಲ್ಲಿ ಅದು ಇದ್ದಾಗ ಅದ್ರ ವ್ಯಾಲ್ಯೂ ಇರೋದಿಲ್ಲ, ಅದನ್ನು ಕಳೆದುಕೊಂಡಾಗ ನಮ್ಮ ವ್ಯಾಲ್ಯೂ ಅದರ ಮೇಲೆ ಹೆಚ್ಚಾಗ್ತದೆ ಅನ್ನುವಂಥದ್ದು. ಓಕೆ, ದಿಸ್ ಇಸ್ ದಿ ಸಮರಿ ಆಫ್ ದ ಪಾಯಿಂಟ್. ನಾವು ಡಿಸ್ಕಸ್ ಅಬೌಟ್ ದ ಮೇಜರ್ ಥೀಮ್ಸ್ ಯಾವುದು? ಪ್ಯಾರಾಡಾಕ್ಸ್ ಆಫ್ ಸಕ್ಸಸ್. as I said, ಪ್ಯಾರಾಡಾಕ್ಸ್ ಅಂದ್ರೆ ವಿರೋಧಾಭಾಸ. ಆಕ್ಚುಲಿ ಸಕ್ಸಸ್ ಇಸ್ ಮೋಸ್ಟ್ ಮೀನಿಂಗ್ಫುಲ್ ಟು ದೋಸ್ ಹೂ ಲ್ಯಾಕ್ ಇಟ್ ಅನ್ನುವಂಥದ್ದು. ದಿಸ್ ಇಸ್ ದ ಪ್ಯಾರಾಡಾಕ್ಸ್. ಆಕ್ಚುಲಿ ಸಕ್ಸಸ್ಫುಲ್ ಪರ್ಸನ್ ಶುಡ್ ಫೀಲ್ highly valued by that success, but that is not the thing. Actually, the person who fail ಆಗುವಂತ ಮನುಷ್ಯ ಹೆಚ್ಚು ಸಕ್ಸಸ್ ಅನ್ನ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. That is paradox of success. Value of deprivation ಅಂದ್ರೆ ಕಳೆದುಕೊಳ್ಳುವಂಥದ್ದು. ಲಾಸ್ ಶಾರ್ಪನ್ಸ್ ಪರ್ಸೆಪ್ಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಮಗೆ ಲಾಸ್ ಆದಾಗ ಅದರ ವ್ಯಾಲ್ಯೂ ಮತ್ತೆ ಅದ್ರ ಬಗ್ಗೆ ಇರುವಂತಹ ಪರ್ಸೆಪ್ಷನ್ ನಮ್ಮನ್ನ ಅದ್ರ ಬಗ್ಗೆ ಇರುವಂತಹ ಪರ್ಸೆಪ್ಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ನ ಜಾಸ್ತಿ ಮಾಡ್ತದೆ ಅಂತ. ನಾವು ಕಳೆದುಕೊಂಡಾಗ ಮಾತ್ರ ಅದರ ವ್ಯಾಲ್ಯೂ ಗೊತ್ತಾಗ್ತದೆ ಅನ್ನುವಂತಹ ಅರ್ಥ. ಐರನಿ ಆಫ್ ವಿಕ್ಟರಿ, ದಿ ಐರನಿ, ದ್ವಂದ್ವತೆ ಅಂತ ಕರಿತೀವಿ, ಹೌದಾ? ಏನು ದ್ವಂದ್ವ ಇಲ್ಲಿ? ವಿನ್ನರ್ಸ್ ಮೇ ನಾಟ್ ಫುಲ್ಲಿ ಗ್ರಾಸ್ಪ್ ದ ಮೀನಿಂಗ್ ಆಫ್ ದೇರ್ ಸಕ್ಸಸ್. ಐರನಿ ಇದು ಏನು ಐರನಿ ಅಂತ? ಆಕ್ಚುಲಿ ವಿನ್ನರ್ಸ್ ಶುಡ್ ಗ್ರಾಸ್ಪ್ ದಿ ರಿಯಲ್ ಮೀನಿಂಗ್ ಆಫ್ ಸಕ್ಸಸ್, ಬಟ್ ದಟ್ ಈಸ್ ನಾಟ್ ಹ್ಯಾಪನಿಂಗ್. ಆಕ್ಚುಲಿ ಪರ್ಸನ್ ಫೇಲ್ ಆಗುವಂತ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಹಿ ಈಸ್ ಗ್ರಾಸ್ಪಿಂಗ್ ದಿ ರಿಯಲ್ ಮೀನಿಂಗ್ ಆಫ್ ಸಕ್ಸಸ್. ದಟ್ ಈಸ್ ಐರಾನಿಕ್. ಇಟ್ಸ್ ವೆರಿ ಮಚ್ ಐರಾನಿಕ್. That is the irony. It is one of the literary devices. Pain and awareness. This is one of the themes here. Pain and awareness. Suffering produces clarity. ನಿಮಗೆ ಒಂದು ಸೋತಾಗ ಪೇನ್ ಆಗುತ್ತೆ, ತದನಂತರ ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಆಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಅದು ಅನ್ನೋದು. ಓಕೆ, ಅಂಡ್ ಸಫರಿಂಗ್ ಪ್ರೊಡ್ಯೂಸಸ್ ಕ್ಲಾರಿಟಿ. ನಾವು ಯಾವಾಗ ಸಫರ್ ಆಗ್ತೀವಿ ಆವಾಗ ಒಂದು ವಿಷಯದ ಬಗ್ಗೆ ನಮಗೆ ಕ್ಲಾರಿಟಿ ಸಿಗ್ತದೆ. ಓಕೆ, ಅದ್ರ ಬಗ್ಗೆ ಅತಿ ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ಕೋತೀವಿ ಅನ್ನುವಂತಹ ವಿಚಾರ.